ನಿನ್ನ ಇಷ್ಟ ದಿನ ನಮ್ಮ ಅಕ್ಕನ ಹೆಸರು ಹೇಳ್ಕೊಂಡು ಊರವ್ರಿಗೆಲ್ಲ ಭಯ ಪಡ್ಸ್ಕೊಂಡು ಇವಾಗ ನಮ್ನ ಸಿಕ್ಕಾಕ್ಸ್ತಿದ್ಯಾ? ಈಡ್ ದಿನ ಊರ್ನಾಗ ಯೋನನ್ ಒಳ್ಳೇದಾಗದೋ ಅದೆಲ್ಲ ನನ್ನ ತಂಗಿ ಆತ್ಮನೇ ಮಾಡಿರೋದು. ಆದ್ರೆ ಇತ್ತೀಚೆಗಾಗಿರೋ ಕೆಟ್ಟದೆಲ್ಲ ನೀನೇ ಮಾಡಿರೋದು. ಸತ್ತಿರೋ ನನ್ನ ತಂಗಿ ಹೆಸರಿನಾಗೆ ಮೋಸ ಮಾಡಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನಮ್ಮವ್ವ ಅರ್ಧ ಹಾಳಾಗೋದಕ್ ನೀನೇ ಕಾರಣ. ಬಾಯ್ ಬಿಟ್ರೆ ಬರೀ ಸುಳ್ಳು ಮೋಸ. ಏಯ್ ಪಲ್ಲವಿ, ನಿಮ್ಮವ್ವ ಏನ್ ಭಾರಿ ಸಾಚ ಅನ್ನೋಂಗ್ ಮಾತಾಡ್ಬೇಡ. ಇಲ್ಲಿಂತವ್ರಲ್ಲ 3 ಜನ ಮೂದೇವಿಗಳು, ಇವ್ರ ಜನ್ಮನ ಜಾಲಾಡ್ಬೇಕು. ಅಲ್ಲಿ ತನಕ ನೀನ್ ಸುಮ್ಕೆ ನಿಂತ್ಕ. ನೋಡ್ರಾಜವ್ವ, ಈ ಅಸೂಯೆ, ಸೇಡು, ಸಿಟ್ಟು, ದ್ವೇಷ ಇದೆಲ್ಲ ನಮ್ಮನ್ನೇ ಸುಡೋ ಸೌದೆ ಇದ್ದಂಗೆ. ಅವನ್ನೆಲ್ಲ ಒಂದೊಂದೇ ತಗೊಂಡು ನಮ್ಮ ಮೈ ಮೇಲೆ ಏರ್ಕಬಾರ್ದು. ನೋಡ್ ಪುಟ್ಟಕ್ಕ, ಈ ನೀತಿ ಪಾಠನೆಲ್ಲ ನಿನ್ ಮಕ್ಳಿಗ್ ಮಾಡು. ಅದ್ರ ಅವಶ್ಯಕತೆ ನನಗಿಲ್ಲ. ಈ ನಾಟಕನ ನಮ್ಮ ಸ್ನೇಹ ಸಹನನೇ ಆಡೋರು ಅಂತ ನಿನ್ನ ಹತ್ರ ಏನವ ಸಾಕ್ಷಿ ಐತೆ? ನಂತವ ಸಾಕ್ಷಿ ಐತೆ. ಅದಕ್ಕೂ ಮೊದ್ಲು ಇವ್ರ ನಿಯತ್ ಎಷ್ಟೈತೆ ಅಂತ ತಿಳ್ಕೊಳಮ್ಮ. ಅಕಸ್ಮಾತ್ ಇವ್ರು ಏನೂ ತಪ್ಪೇ ಮಾಡಿಲ್ಲ ಅಂತಂದ್ರೆ ಈಗ್ಲೇ ಕರ್ಪೂರ ಹಚ್ಚಿ ಪ್ರಮಾಣ ಮಾಡ್ಲಿ ನೋಡುಮ್ಮ. ಬೇಡ, ನನ್ನ ಮಕ್ಕಳ ಪರವಾಗಿ ನಾನು ಮಾಡ್ತೀನಿ. ಅವ್ರು ಎಂಥವ್ರು ಅಂತ ನಂಗೆ ಸಂದಾಗ ಗೊತ್ತು. ಪುಟಕ, ಈ ವಿಷಯದಾಗೆ ನೀನ್ ಆಣೆ ಮಾಡಿದ್ರೆ ನಡೆಯಕ್ಕಿಲ್ಲ. ಯಾರು ತಪ್ಪು ಮಾಡವ್ರೆ ಅವರೇ ಮಾಡ್ಬೇಕು. ಈಗೇನಕ್ಕ ಮಾಡೋದು? ಇವಾಗ ಏನಾದರೂ ನಾವು ನಿಜ ಒಪ್ಕೊಂಡ್ರೆ ಸ್ನೇಹಕ್ಕನ ಮೇಲಿರೋ ನಂಬಿಕೆ ಹೊಟ್ಟೋಗುತ್ತೆ. ಅಕ್ಕನಿಂದ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಸಾಯಬಾರ್ದು. ಹೌದು ಕಣವಿ, ಜೊತೆಗೆ ಅವನ ನಂಬಿಕೆನೂ ನಾವು ಉಳಿಸ್ಕೋಬೇಕು. ಹೋದ್ರಿ ಪ್ರಮಾಣ ಮಾಡಕ್ಕೆ ಕೈಕಲ್ ನಡುಕ್ತೈತಾ? ಸತ್ಯ ಹೇಳೋಕೆ ಕೈ ಕಾಲು ಯಾಕೆ ನಡಗಬೇಕು? ನಾನು ಪ್ರಮಾಣ ಮಾಡ್ತೀನಿ. ನೋಡು, ಸುಳ್ಳಿ ಸತ್ಯ ಮಾಡಿದ್ರೆ ನಿನ್ ಜೀವನನೇ ಹಾಳಾಗೋಯ್ತದೆ. ಮೊದ್ಲೇ ನಿನ್ ಗಂಡ ಬಿಟ್ಟು ಹೋಗವನೆ, ಇನ್ ನಿನ್ ತಂಗಿ ತರ ಅರ್ಧ ವಯಸ್ಸಿಗೆ ಪ್ರಾಣನೂ ಬಿಡ್ಬೇಕಾಯ್ತದೆ. ಗೆಪ್ತಿ ಇರ್ಲಿ.